ಹಾಯ್ ಎಲ್ರಿಗೂ ನಮಸ್ಕಾರ. ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನೆನ್ನೆ ಧರ್ಮಸ್ಥಳಕ್ಕೆ ಬಂದ್ವಿ. ಬರೋದ್ರೊಳಗೆ 6 ಗಂಟೆ ಆಗೋಯಿತು. ಸಂಜೆ ಆಯ್ತಲ್ವ ನೆನ್ನೆ, ಅದಕ್ಕೋಸ್ಕರ ಕ್ಯೂ ಜಾಸ್ತಿ ಇರುತ್ತೇನೋ ಅಂದ್ಬಿಟ್ಟು ನಾವು ನೆನ್ನೆ ಹೋಗೋಕ್ಕಾಗಲಿಲ್ಲ. ನಾವು ಪ್ರತಿ ಸಲ ಬಂದಾಗಲೂ ನೇತ್ರಾವತಿ ನದಿ ಸ್ನಾನ ಮಾಡ್ತಾಯಿದ್ವಿ. ಆದರೆ ಈ ಸಲ ಬರೋವಾಗ ನದಿ ಸ್ನಾನ ಮಾಡೋದೇನು ಬೇಡ ಅಂತ ಅಂದ್ಕೊಂಡಿದ್ವಿ. ರೂಮಲ್ಲೇ ಎಲ್ಲ ಅನುಕೂಲ ಇರುತ್ತಲ್ಲ, ಹಂಗಾಗಿ ಅಲ್ಲೇ ಸ್ನಾನ ಮಾಡೋಣ ಅಂತ ಅಂದ್ಕೊಂಡಿದ್ವಿ. ಇಲ್ಲಿ ಬಂದಮೇಲೆ ಗೊತ್ತಾಯಿತು ನೇತ್ರಾವತಿ ನದಿ ನೀರಿಲ್ಲ ಅಂತ. ನಾವು ಹೆಂಗಿದ್ರು ನದಿ ಸ್ನಾನ ಮಾಡ್ಕೋಬೇಕು ಅಂತ ಅಂದ್ಕೊಂಡಿರಲಿಲ್ಲ. ಸ್ನಾನ ಮಾಡೋಕ್ಕಾಗಿಲ್ಲ ಅಂತ ಏನು ಬೇಜಾರಾಗಿಲ್ಲ, ಆದರೆ ನದಿಲಿ ನೀರಿಲ್ಲ ಅಂತ ಕೇಳಿ ತುಂಬ ಬೇಜಾರಾಯಿತು. ಬೆಳಿಗ್ಗೆನೇ ದರ್ಶನಕ್ಕೆ ಹೋಗ್ಬಿಡೋಣ ಅಂತ ಅಂದ್ಕೊಂಡಿದ್ವಿ. ಪ್ರತಿ ಸಲ ನಾವು ಮಧ್ಯಾಹ್ನ ಮೇಲೆ ಅಥವಾ ಸಂಜೆ ಮೇಲೆ ದರ್ಶನಕ್ಕೆ ಹೋಗ್ತಾ ಇದ್ವಿ. ಇದೇ ಮೊದಲನೇ ಸಲ ಬೆಳಗ್ಗೆ ಬೇಗ ಎದ್ದು ದರ್ಶನಕ್ಕೆ ಹೊರಟಿದ್ದು. ನಾನು ಬೆಳಗ್ಗೆ ಒಂದು 4 ಗಂಟೆಗೆ ಎದ್ದೋಳೋಣ ಅಂತ ಅಂದ್ಕೊಂಡಿದ್ದೆ. ಅದೇನೋ ಗೊತ್ತಿಲ್ಲ, 1-2 ಸಲ ಎಚ್ಚರಿಕೆ ಆಯಿತು. ಒಂದ್ಸಲಿ ಟೈಮ್ ನೋಡಿದಾಗ 2:15 ಆಯಿತು, ಇನ್ನೊಂದ್ಸಲ ಟೈಮ್ ನೋಡಿದಾಗ 3:15 ಆಗಿತ್ತು. ರೂಮ್ ಪಕ್ಕ ಜನ ಓಡಾಡೋದೆಲ್ಲ ಸೌಂಡ್ ಬಂತು, ಹಂಗಾಗಿ ನನಗೂ ನಿದ್ದೆ ಬರಲಿಲ್ಲ. ನಾನು ಬೇಗ ಎದ್ದು ಸ್ನಾನ ಮಾಡೋಕ್ಕೆ ಹೋದೆ. ಬೇಗ ಎಚ್ಚರಿಕೆ ಆಯ್ತಲ್ಲ, ಬೇಗ ದರ್ಶನಕ್ಕೆ ಹೊರಟ್ವಿ. ಒಂದು 4-4:45 ಹಂಗೆ ದರ್ಶನಕ್ಕೆ ಹೊರಟ್ವಿ. ಅಲ್ಲಿ ಒಳಗಡೆ ಹೋಗಿ ಲೈನಲ್ಲಿ ನಿಂತ್ಕೊಂಡ್ವಿ. ಅಲ್ಲೇ ಸ್ವಲ್ಪ ಜನ ಸೇರಿದ್ರು. ನಾವೇ ಬೇಗ ಹೋಗಿದ್ವೇನೋ ಅಂತ ನಾವು ಅಂದ್ಕೊಂಡಿದ್ರೆ ನಮ್ಗಿಂತ ಮುಂಚೆನೇ ಜನ ಸೇರಿದ್ರು. ಒಳಗಡೆ ಲಾಕ್ ಮಾಡಿದ್ರು. ಅಲ್ಲೇ ಸ್ವಲ್ಪ ಹೊತ್ತು ಲೈನಲ್ಲಿ ಕೂತ್ಕೊಂಡು ವೆಯ್ಟ್ ಮಾಡಿದ್ವಿ. ಆಮೇಲೆ ಲಾಕ್ ಓಪನ್ ಮಾಡಿದ್ರು. ನಾವು ಪೂಜೆ ಸಾಮಾನೆಲ್ಲ ತಗೊಂಡು ದೇವಸ್ಥಾನದ ಒಳಗಡೆ ಹೋದ್ವಿ. ಚೆನ್ನಾಗಿ ದರ್ಶನ ಆಯಿತು. 7:45 ಹಂಗೆ ಆಚೆ ಬಂದ್ವಿ. ತಿಂಡಿ ಏನೂ ತಿಂದಿಲ್ಲ. ಈ ಸಲ ಬಾಹುಬಲಿನ ನೋಡೋಕೆ ಹೋಗ್ಬೇಕು ಅನ್ನೋ ಆಸೆ ಇದೆ. ಹಂಗಾಗಿ ಇವಾಗ ಬಾಹುಬಲಿನ ನೋಡೋಕೆ ಹೋಗೋಣ ಅಂತ ರೆಡಿಯಾಗಿದ್ದೀವಿ. ಪ್ರತಿ ಸಲ ಈ ಕಡೆ ಬರ್ತೀವಿ, ಅದೇನೋ ಆ ಕಡೆ ಹೋಗೋಕ್ಕೆ ಆಗಿಲ್ಲ. ಅದಕ್ಕೋಸ್ಕರ ಇವಾಗ ಬೇಗ ಎದ್ದು ನೋಡೋಣ ಅಂತ ಹೊರಟಿದ್ದೀವಿ. ಇವಾಗ ವಾಪಸ್ ರೂಮ್ ಹತ್ರ ಹೋಗ್ತಾ ಇದ್ದೀವಿ. ರೂಮ್ ಹತ್ರ ಹೋಗ್ತೀವಲ್ಲ, ಆ ದಾರಿಲಿ ಈ ಥರ ನೀರು ಹರಿಯೋ ಜಾಗ ಕಾಣಿಸುತ್ತೆ. ಇಲ್ಲೂ ನೇತ್ರಾವತಿ ನದಿ ನೀರೇ ಅಂತ ಹರಿಯೋದು. ಮೇಲ್ಗಡೆ ಎಲ್ಲ ಕೊಕ್ಕರೆ ಕೂತಿದೆ ನೋಡಿ. ಇಲ್ಲಿ ನೋಡಿ ಎಷ್ಟೊಂದು ಹಸುಗಳಿವೆ. ಬೆಳಗ್ಗೆನೇ ಹಸುಗಳನ್ನ ಇಲ್ಲಿ ಆಚೆ ಓಡಾಡಕ್ಕೆ ಬಿಟ್ಟಿದ್ದಾರೆ. ಇಲ್ಲಿ ಕೊಕ್ಕರೆ ಮಾತ್ರ ಅಲ್ಲ, ಬೇರೆ ಥರದ ಪಕ್ಷಿಗಳು ಕೂಡ ಹಾರಾಡ್ತಾ ಇತ್ತು. ರೂಮ್ಗೆ ಹೋಗ್ತಾ ಇದ್ವಲ್ಲ, ಹಿಂಗೆ ನೋಡ್ಕೊಂಡು ಹೋಗೋಣ ಅಂತ ಬಂದ್ವಿ. ಲಾಸ್ಟ್ ಟೈಮು ಜಾಸ್ತಿ ನೀರಿತ್ತು, ಈಗ ಸ್ವಲ್ಪ ಕಡಿಮೆ ಆಗಿದೆ. ಹಸುಗಳಿತ್ತಲ್ಲ, ನೋಡ್ಕೊಂಡು ಸ್ವಲ್ಪ ಹೊತ್ತು ಅಲ್ಲೇ ನಿಂತ್ಕೊಂಡ್ವಿ. ಈ ಥರ ದೃಶ್ಯ ಎಲ್ಲ ತುಂಬ ಅಪರೂಪ ಅಲ್ವಾ ಬೆಂಗಳೂರಲ್ಲಿ. ಮೂರು ನಾಟಿ ಹಸ, ಇನ್ನಿಷ್ಟವೆಲ್ಲ ತುನೆಸ್ಗಳು. ಇನ್ನೊಂದು ಕೊಕ್ಕರೆ ಥರ ಇದೆ. ಬಾಯ್ತು ಹೋಗೋಣ. ಒಳಗಡೆ ಎಲ್ಲ ಇದೆ ಕೊಕ್ಕರೆ ಒಳಗಡೆ ಎಲ್ಲ ಇದೆ. ಎಷ್ಟು ಚೆನ್ನಾಗದ್ರ ಜೊತೆ ಆಟ ಆಡ್ಕೊಂಡಿರ್ತೀವಿ. ಎಷ್ಟೊಂದಿದೆ. ಇರೋ ಝೂಮ್ ಮಾಡೋಣ. ಅಲ್ಲೆಲ್ಲ ಎಷ್ಟೊಂದು. ಆ ಕಡೆ ಒಳಗೆಲ್ಲ ಗೋಶಾಲೆ ಥರ. ಇಲ್ಲಿ ನೋಡಿ, ಇದು ಎಷ್ಟು ಚೆನ್ನಾಗಿದ್ರ ಮೇಲೆ ಓಡಾಡ್ತಿದೆ. ಇಲ್ಲಿ ನೋಡಿ, ಇಲ್ಲಿ ಗೊತ್ತಿಲ್ಲಪ್ಪ ಏನೋ ಅಂತ. ಇದು ಯಾವುದೋ ಪಕ್ಷಿ ಎಷ್ಟು ಚೆನ್ನಾಗಿದೆ, ಕಂಬಿ ಮೇಲೆ ಓಡಾಡ್ತಿದೆ ಹಂಗೆ. ಹಲೋ, ಬಾ. ರೂಮ್ಗೆ ಹೋಗಿ ಫ್ರೆಶ್ ಆಗಿ ಬಾಹುಬಲಿ ಸ್ವಾಮಿ ಹತ್ರ ದರ್ಶನಕ್ಕೆ ಹೊರಟ್ವಿ. ನಾವು ಉಳ್ಕೊಂಡಿದ್ದ ಲಾಡ್ಜಿಂದ ಆಚೆ ಕಸ ಗುಡಿಸ್ತಾಯಿದ್ರು, ಗಿಡಗಳಿಗೆಲ್ಲ ನೀರು ಹಾಕ್ತಾಯಿದ್ರು. ನಾವು ಆವಾಗಲೇ ನೋಡಿದ್ವಲ್ಲ ಹಸುಗಳು, ಅದೇ ಹಸುಗಳು ಈಗ ಆಚೆ ಬಂದಿರೋದು. ಎಷ್ಟು ಚೆನ್ನಾಗಿ ಒಟ್ಟಿಗೆ ಹೋಗ್ತಾ ಇದ್ದಾವಲ್ವ. ಹೋಗೋವಾಗ ದೇವಸ್ಥಾನ ಮುಂದೆ ಫೋಟೋ ತೆಗೆಸ್ಕೊಂಡು ಹೋದ್ವಿ. ಇವಾಗ ಧರ್ಮಸ್ಥಳದಲ್ಲಿ ದರ್ಶನ ಆಯಿತು. ಬಾಹುಬಲಿ ಸ್ವಾಮಿನ ನೋಡೋಕೆ ಹೊರಟಿದ್ವಿ. ಇವಾಗ ಬಾಹುಬಲಿ ಬೆಟ್ಟ ಹತ್ತಕ್ಕೆ ಶುರು ಮಾಡಿದ್ದೀವಿ. ಯಾವತ್ತೂ ಬಂದಿಲ್ಲ, ಇದೇ ಫಸ್ಟ್ ಟೈಮು. ಬೆಟ್ಟ ನೋಡಿದ್ರೆ ತುಂಬ ದೊಡ್ಡದು ಅಂತ ಅನ್ನಿಸ್ತಾ ಇದೆ. ಬಿಸಿಲು ಬೇರೆ, ಅಲ್ಲಿ ದೂರದಿಂದ ನಡ್ಕೊಂಬಂದ್ವಿ. ಫುಲ್ ಬೆವತ್ತು ಬಿಟ್ಟಿದ್ದೀನಿ. ನೋಡೋಣ ಬೆಟ್ಟ ಹತ್ತಿ ಇಳಿಯೋಷ್ಟರಲ್ಲಿ ಎಷ್ಟೊತ್ತಾಗುತ್ತೆ. ಇಲ್ಲೆಲ್ಲ ಕಲ್ಲಲ್ಲಿ ಮನೆ ಕಟ್ಟಿದ್ದಾರೆ.
ಬಾಹುಬಲಿ ದರ್ಶನ ಮಾಡಿದ್ವಿ. ಸಿಕ್ಕಾಬಟ್ಟೆ ಬಿಸಿಲು. ಅಲ್ಲಿಂದ ಹತ್ತು ಬಂದ್ವಲ್ಲ, ತುಂಬ ಬಿಸಿಲಿತ್ತು. ಸ್ವಲ್ಪ ಹೊತ್ತಿಲ್ಲಿ ಕೂತ್ಕೊಂಡಿದ್ದೀವಿ. ದರ್ಶನ ಮುಗೀತು. ಇವಾಗ ರೂಮ್ಗೆ ಹೋಗಬೇಕು. ಅಕ್ಕಪಕ್ಕ ಏನೇನಿದೆ ಅಂತ ನೋಡ್ಕೊಂಡು ಹೊರಡ್ತೀವಿ. ನೆನಪಿಗೆ ಇಲ್ಲೊಂದೆರಡು ಫೋಟೋ ತೆಗೆಸ್ಕೊಂಡ್ವಿ. ಆನೆ ಮೇಲೆ ಕೂತ್ಕೋಬಾರ್ದು ಅಂತ ಇಲ್ಲಿ ಬೋರ್ಡ್ ಹಾಕಿದ್ದಾರೆ. ಆದರೆ ಇಲ್ಲೊಂದು ಮಗು ನಾನು ಆನೆ ಮೇಲೆ ಕೂತ್ಕೊಳ್ಳೇಬೇಕು ಅಂತ ಹಠ ಮಾಡ್ತಾಯಿದೆ. ಕಡೆ ಬಂದಿದ್ವಿ, ನಾನು ನೋಡಿದ್ದೀನಿ. ನಾನು ಬಂದಿಲ್ವೇನೋ ಅಂತ ಅಂದ್ಕೊಂಡಿದ್ದೆ. ಇವಾಗ ಇಲ್ಲಿಗೆ ಬಂದಮೇಲೆ ನೆನಪಾಯಿತು. ದರ್ಶನ ಎಲ್ಲ ಆಯಿತು. ಇವಾಗ ರೂಮ್ಗೆ ಹೊರಡ್ತಾ ಇದ್ದೀವಿ. ಈ ಕಡೆ ಎಲ್ಲ ಅಕ್ಕಪಕ್ಕ ಏನೇನಿದೆ ಅಂತ ನೋಡಕ್ಕೆ ಬಂದ್ವಿ. ಇದು ಬಾಹುಬಲಿ ಚರಿತೆ. ಇದು ಬಾಹುಬಲಿ ಸ್ಟ್ಯಾಚು ಪಕ್ಕದ ರೋಡು. ಈ ರೋಡ್ ಅಕ್ಕಪಕ್ಕದಲ್ಲಿ ಮರ ಗಿಡಗಳೆಲ್ಲ ತುಂಬ ಚೆನ್ನಾಗಿದೆ. ಕೆಳಗಡೆ ಪ್ರಪಾತ ಎಲ್ಲ ಇದೆ. ಅದಕ್ಕೆ ನೋಡ್ಕೊಂಡು ಹೋಗೋಣ ಅಂತ ಬಂದ್ವಿ. ಅಷ್ಟೊಂದು ಬಿಸಿಲಿತ್ತು ಆ ಕಡೆ. ಈ ಕಡೆ ಇವಾಗ ಬಂದಾಗ ತುಂಬಾ ನೆರಳಿದೆ. ಇಲ್ಲಿ ನೋಡಿ ಏನು ಚೆನ್ನಾಗಿದೆ. ತುಂಬ ತಂಪಾದ ವಾತಾವರಣ. ಈ ಥರ ನೆರಳಿದ್ರೆ ಎಷ್ಟು ದೂರ ಬೇಕಾದರೂ ನಡ್ಕೊಂಡು ಹೋಗ್ಬೋದು. ಜೊತೆಗೆ ಪಕ್ಷಿಗಳ ಕಲರವ ಬೇರೆ ಇದೆ. ಅದನ್ನೆಲ್ಲ ಕೇಳಿಸ್ಕೊಂಡು ಹೋಗೋಕ್ಕೆ ತುಂಬಾ ಖುಷಿ ಆಗುತ್ತೆ. ಇಷ್ಟು ದೂರ ಕೆಳಗಡೆವರೆಗೂ ಹೋಗಿದ್ವಿ. ಇವಾಗ ವಾಪಸ್ ಬರ್ತಾ ಇದ್ದೀವಿ. ಆ ಕಡೆ ಯಾರೂ ಜನ ಇರಲಿಲ್ಲ, ಭಯ ಆಯಿತು. ಮತ್ತೆ ವಾಪಸ್ ಹೋಗ್ತಾ ಇದ್ದೀವಿ. ತುಂಬ ದಟ್ಟವಾಗಿರೋ ಅಂಥ ಮರ ಗಿಡಗಳಿದೆ. ಆ ಕಡೆ ಸೈಡ್ ಏನಿದೆ ಅಂತಲೇ ಗೊತ್ತಾಗಲ್ಲ. ತುಂಬಾ ಮನಸ್ಸಿಗೆ ನೆಮ್ಮದಿ ಕೊಡುವಂಥ ವಾತಾವರಣ. ಆದರೆ ಜನ ಯಾರೂ ಓಡಾಡ್ತಾ ಇಲ್ಲ, ಅದೊಂದೇ ಭಯ. ಆಟೋಗಳು ಕಾರ್ಗಳು ಎಲ್ಲ ಓಡಾಡ್ತಾ ಇವೆ. ಆದರೆ ನಮ್ಮ ಥರ ಯಾರೂ ನಡ್ಕೊಂಡು ಓಡಾಡ್ತಾ ಇಲ್ಲ. ಕೆಳಗಡೆ ನೋಡಿ ಹೇಗಿದೆ. ನೋಡೋಕೆ ಇಲ್ಲಿಂದ ಭಯ ಆಗುತ್ತೆ, ಬಟ್ ಕ್ಯಾಮ್ರಾದಲ್ಲಿ ಅಷ್ಟೊಂದೇನು ಗೊತ್ತಾಗಲ್ಲ. ಇವತ್ತೇ ನಾವು ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನಕ್ಕೆ ಬೇರೆ ಹೋಗಬೇಕು. ಹಾಗಾಗಿ ಇಲ್ಲೇ ತುಂಬ ಹೊತ್ತು ಸಮಯ ಕಳೆಯೋದಕ್ಕಾಗಲ್ಲ, ಹೊರಡಬೇಕು. ಕಬ್ಬು ಇದು ರಿಯಲ್ ಆಗಿ ನೋಡಿದಾಗ ಇಲ್ಲಿ ಇನ್ನೂ ಮಸ್ತಾಗಿದೆ. ವಾವ್, ಮಮ್ಮಿ ಇಲ್ಲಿ ನೋಡು ಫೋಟೋನಾ. ಏನು ಸಖತ್ತಾಗಿ ಹೋಗೋ ಥರ ಬರ್ತಾ ಇದೆ. ಇವಾಗ ದರ್ಶನ ಮುಗೀತು. ಆ ಕಡೆ ಈ ಕಡೆ ರೋಡ್ಗಳಿಗೆಲ್ಲ ನೋಡ್ಕೊಂಬಂದ್ವಿ. ಬೆಳಗ್ಗೆಯಿಂದ ಏನೂ ತಿಂದಿಲ್ಲ. ಇವಾಗ ತಿಂಡಿ ತಿನ್ಕೊಂಡು ರೂಮ್ ಹತ್ರ ಹೋಗ್ತೀವಿ. ಹೊಟ್ಟೆ ತುಂಬ ಹಶ್ವಾಗ್ತಾ ಇರೋದ್ರಿಂದ ಮೆಟ್ಲು ಹಿಡಿಯೋಕ್ಕೂ ತುಂಬ ಸುಸ್ತಾಗ್ತಾ ಇದೆ. ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಾನು ಅಂದ್ಕೊಳ್ತೀನಿ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ. ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ತಿಂಡಿ ಇನ್ನು ಇದು ಬಾಹುಬಲಿ ಅಷ್ಟೊಂದು ಬಿಸಿಲಿತ್ತು ಆ ಕಡೆ. ಇಲ್ಲಂತೂ ತುಂಬಾ ನೆರಳಿದೆ. ರೋಡ್ ತುಂಬ ಮರಗಳು ನೆರಳಿದೆ. ಆ ಕಡೆ ಏನಿದೆ ಅಂತ ಗೊತ್ತೇ ಆಗಲ್ಲ, ಅಷ್ಟೊಂದು ದಟ್ಟವಾಗಿದೆ ಪ್ರತಾಪ. ಆ ಕಡೆ ಏನಿದೆ ಅಂತ ಗೊತ್ತಾಗಲ್ಲ, ಅಷ್ಟೊಂದು ದಟ್ಟವಾಗಿದೆ ಮರ ಗಿಡಗಳು. ಆಟೋಗಳು ಕಾರುಗಳು ಓಡಾಡ್ತಾ ಇವೆ. ಆದರೆ ನಮ್ಮ ಥರ ಯಾರೂ ಓಡಾಡ್ತಾ ಇಲ್ಲ. ಈಗ ಹೊಟ್ಟೆ ಹಸಿತಾ ಇದೆ. ತಿಂಡಿ ತಿನ್ಕೊಂಬರಕ್ಕೆ ಹೋಗ್ತಾ ಇದ್ದೀವಿ.